ಅಟಾಮಿಕ್ ಎನರ್ಜಿ ಮತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದು ಅತ್ಯಂತ ಮಹತ್ವದ. ಗಡಬಡಿಯಲ್ಲಿ ಅವರು ಅದನ್ನು ಪಾಸ್ ಮಾಡಿಕೊಂಡ್ರು. ನಾನು 12 ಗಂಟೆ ತನಕ ಕುಂತು ಕೊನೆ ಸ್ಪೀಕರ್ ಆಗಿ ನಾನು ಮಾತಾಡಿದೆ. ಇದು ಒಂದು ದೊಡ್ಡ ಅನ್ಯಾಯ. ಸರ್ಕಾರ ಈ ನರೇಗಾ ಯೋಜನೆ ತೆಗೆದು ಬೇರೆ ಒಂದು ಯೋಜನೆ ರೂಪದಲ್ಲಿ ತರ್ತಕ್ಕಂಥದ್ದು ಮಾಡಿದ್ದು ಇದು ದೇಶದ ಬಡಜನರಿಗೆ ಒಂದು ದೊಡ್ಡ ಕೊಡ್ಲಿ ಪೆಟ್ಟು ಹಾಕಿದೆ. ಯಾವ ಮನುಷ್ಯನಿಗೆ ಬದುಕಬೇಕು ಅಂತ ಹೇಳಿ ಅವನು ಕೆಲಸ ಮಾಡ್ತಿದ್ದ, ಅದು ರೈಟ್ ಟು ವರ್ಕ್, ಅದು ಅವರು ಕಸ್ಕೊಂಡ್ರು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ವಿಶೇಷವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ನಲ್ಲಿ ಇವೆಲ್ಲ ಹಾಕಿದ್ದು ಎಜುಕೇಷನು, ಫುಡ್ ಸೆಕ್ಯೂರಿಟಿ, ರೈಟ್ ಟು ವರ್ಕ್, ರೈಟ್ ಟು ಹೆಲ್ತ್, ರೈಟ್ ಟು ಫಾರೆಸ್ಟ್, ಇಂಥವೆಲ್ಲ ಫಂಡಮೆಂಟಲ್ ರೈಟ್ಸ್ನಲ್ಲಿ ಹಾಕಬೇಕು ಅಂತಂದಾಗ ಅನೇಕ ಜನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಸಲಹೆ ಮಾಡಿದ್ರು, ಇಲ್ಲ ಇವೆಲ್ಲನೂ ನಾವು ಫಂಡಮೆಂಟಲ್ ರೈಟ್ಸ್ನಲ್ಲಿ ಹಾಕಿದರೆ ಅಷ್ಟೊಂದು ಸರಿ ಆಗೋದಿಲ್ಲ, ಇವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇದು ಏನಾರ ಹಾಕೊಳ್ಳಿ ಅಂತ ಹೇಳಿ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇವು ಹಾಕಿದರು. ಆರ್ಟಿಕಲ್ 41 ಪ್ರಕಾರ ಇದು ರೈಟ್ ಟು ವರ್ಕು, ಎಜುಕೇಷನ್ ಇವೆಲ್ಲ ಇದೆ. ಅದನ್ನ ಇವರು ರೈಟ್ ಟು ವರ್ಕ್ ತೆಗೆದು ಅವರಿಗೆ ಎಲ್ಲಿ ಬೇಕು ಅಲ್ಲಿ ಕೆಲಸ ಕೊಡ್ತಕ್ಕಂಥದ್ದು, ಯಾವ ಜಿಲ್ಲೆಯಲ್ಲಿ ಇದನ್ನ ತಗೊಳ್ಬೇಕು ಅಂತ ಹೇಳಿ ಅವ್ರ ಇಚ್ಛೆ ಇದೆ ಅಲ್ಲಿ ಅವರು ನಮೂದು ಮಾಡಬಹುದು. ಮತ್ತು ಎಲ್ಲಿ ಅವರಿಗೆ ಒಂದು ವಿಶೇಷವಾಗಿ ಯಾವ ಜಿಲ್ಲೆಗೆ ಯಾವ ತಾಲೂಕಕ್ಕೆ ಕೊಡಬೇಕು ಅನ್ನತಕ್ಕಂಥ ಇಚ್ಛೆ ಇದ್ರೆ ಅಲ್ಲಿ ಕೊಡಬೇಕು. ಆದ್ರೆ ಮೊದಲಿನ ಕಾನೂನು ಏನಿತ್ತು, ರೈತರು ಅಥವಾ ಕೂಲಿಕಾರರು 15 ದಿವಸ ಒಳಗೆ ಡಿಮ್ಯಾಂಡ್ ಮಾಡಿದ್ರೆ ಅವರಿಗೆ ಕೆಲಸ ಕೊಡಲೇಬೇಕಾಗಿತ್ತು. ಈಗ ಅದನ್ನು ತೆಗೆದುಹಾಕಿ ಅವರು ಒಂದು ಕಡೆ ಎಲ್ಲಿ ಅವಶ್ಯಕತೆ ಇದೆ ಅವರೇ ನೋಡಿಕೊಂಡು ಮಾಡ್ತೇವೆ ಅಂತ ಅನ್ನೋದು ಇದು ದೊಡ್ಡ ತಪ್ಪು. ಇದು ಬಡವರಿಗೆ ಅವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಈ ಪ್ರಯತ್ನ. ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಏನ್ ಕೆಲಸ ಮಾಡಿದಾರಂದ್ರೆ ಇದು ರೈಟ್ ಟು ವರ್ಕ್ ಇರ್ತಕ್ಕಂಥ ತೆಗೆದು ತನಗೇನು ಬೇಕು ಅದನ್ನ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದು ನಾವು ಕಂಡೆಮ್ ಮಾಡ್ತೇವೆ. ಮತ್ತು ಥ್ರೂಔಟ್ ಕಂಟ್ರಿ ಇದು ಎಜುಕೇಷನ್ ನಾವು ನಡೆಸ್ತೇವೆ. ಎರಡನೇದು 60 ದಿವಸದ ಗ್ಯಾಪ್, ಅವಾಗ ಕೆಲಸ ಇಲ್ಲ ಅಂದ್ರೆ ಆ 60 ದಿವಸದ ಒಳಗೆ ಜನ ಏನ್ ಮಾಡಬೇಕು? ಕೂಲಿಕಾರರು ಈಗ ಕೆಲವು ಜನರ ಮಾತು ಕೇಳಿ ಅವರು 60 ದಿವಸ ಗ್ಯಾಪ್ ಕೊಟ್ಟಿದ್ದಾರೆ. ಏನೋ ಒಂದು 15 ದಿವಸ ಮಾಡಿದ್ರು, 8 ದಿವಸ ಮಾಡಿದ್ರು ನಡೆದು ಹೋಗ್ಬೋದು. ಆದರೆ ಸುಮಾರು 60 ದಿವಸ ಗ್ಯಾಪ್ ಕೊಟ್ಟು ಅವ್ರ ಹೊಟ್ಟೆ ಮೇಲೆ ಅವರಿಗೆ ಉಪವಾಸ ಕೆಡತಕ್ಕಂಥ ಕೆಲಸ ಮತ್ತೆ ಮಾಡಿದ್ದಾರೆ. ಆಮೇಲೆ ಇದು ಇಡೀ ದೇಶದ ರೈತ ಕಾರ್ಮಿಕರಿಗೆ ಒಂದು
ಅವರ ಕೊಲೆ ಮಾಡಿದ್ದಾರೆ ಅಂದರೆ ಇದು ಏನು ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಜನ ಅದರ ಮೇಲೆ ಕೋವಿಡ್ ಟೈಮ್ನಾಗೆ ಇದು ಒಂದು ನರೇಗಾ ಇತ್ತು ಅಂತ ಹೇಳಿ ಅವರು ಬದುಕಿದ್ರು, ಅವರಿಗೆ ಅನುಕೂಲ ಆಯಿತು. ನರೇಗಾ ಇರದೇ ಹೋಗಿದ್ರೆ ಕೋವಿಡ್ನಲ್ಲಿ ಅನೇಕ ಜನ ಜೀವ ಬಿಡ್ತಾ ಇದ್ರು. ಇದೇ ಸ್ಕೀಮ್ಗೆ ಮೋದಿಯವರು ಏನು ಹೇಳಿದ್ರು, ಅವರ ಆರಿಶ್ ಬಂದ ಮೇಲೆ ಇದು ಒಂದು ನಿಮ್ಮ ನರೇಗಾ ಸ್ಕೀಮ್ ನಾನು ತೆಗೆಯೋದಿಲ್ಲ, ಯಾಕಂದ್ರೆ ಇದು ನಿಮ್ದೊಂದು ಜೀತಾ ಜಾಗ್ತಾ ಸ್ಮಾರಕ ಅಂದ್ರೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡಿದ್ರು ಅದ್ರ ಬಗ್ಗೆ. ಇದು ಒಂದು ನಿಮ್ಮ ಸ್ಮಾರಕ ಇದ್ದಂಗೆ ಅದ, ಇದಕ್ಕೆ ನಾನು ಜೀವಂತ ಇಡ್ತೇನೆ ಮತ್ತು ನಾನು ಅದಕ್ಕೆ ಜೀವಂತ ಇಟ್ಟು ಸ್ವಲ್ಪ ಏನಾರು ಸಹಾಯ ಕೊಡ್ತೀನಿ ಅಂತಂದ. ಅದೇ ಸ್ಕೀಮು ಕೋವಿಡ್ ಒಂದೇ ಅಲ್ಲ, ಮುಂದೆ ಅನ್ಎಂಪ್ಲಾಯ್ಡ್ ಜನರಿಗೆ, ರೈತರಿಗೆ, ರೈತ ಕಾರ್ಮಿಕರಿಗೆ ಅನುಕೂಲ ಆಯಿತು. ಇನ್ನೂವರೆಗೆ ಅದು ನಡೆದಿದೆ. ಅಂದ್ರೆ ಪ್ರತಿ ಒಂದು ನಾವೇನು ಗ್ಯಾರಂಟಿಗಳು ತಂದಿದೆ ಅದಕ್ಕೆ ಅವರು ಸ್ಲೋಲಿ ತೆಗೆದುಹಾಕ್ತಾ ಇದ್ದಾರೆ. ಎರಡನೇದು ಮಹಾತ್ಮ ಗಾಂಧಿ ಹೆಸರು ಇತ್ತು ಅದಕ್ಕೆ. ಅದರಲ್ಲಿಂದ ಇವ್ರಿಗೆ ತೊಂದರೆ ಏನಿತ್ತು ನನಗೇನು, ಮಹಾತ್ಮ ಗಾಂಧಿ ಹೆಸರು ಹೇಳ್ತೀರಿ, ಅವ್ರ ಫೋಟೋ ಕಳಿಸ್ತೀರಿ, ಆದ್ರೆ ಅವರಿಗೆ ಅವರ ಹೆಸರನ್ನ ತೆಗೆದು ಜಿ ರಾಮಜಿ ಏನೋ ಮಾಡಿಬಿಟ್ಟಿರು. ಜಿ ರಾಮಜಿನಿಂದ ಏನು ಅದನ್ನ ನೀವು ಸಾಧನೆ ಮಾಡ್ತೀರಿ? ಇಂಥವೆಲ್ಲ ಕ್ಷುಲ್ಲಕ ಕೆಲಸ ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್. ಇನ್ನೊಂದೇನಂದ್ರೆ ವಿಶೇಷವಾಗಿ ಹೇಳಬೇಕಾಗಿದ್ರೆ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ನಮ್ಮ ಗವರ್ಮೆಂಟ್ ಇದ್ದಾಗ ಇವು ಕೆಲವು ನಾವು ಬಡವರಿಗಾಗಿ ರೈಟ್ ರೂಪದಲ್ಲಿ, ಹಕ್ಕಿನ ರೂಪದಲ್ಲಿ, ಫಂಡಮೆಂಟಲ್ ರೈಟ್ ರೂಪದಲ್ಲಿ ಮಾಡಿದ್ದೇವೆ, ಆಕ್ಟ್ ಮಾಡಿ. ಅದು ರೈಟ್ ಟು ಎಜುಕೇಶನ್ ಇರ್ಬೋದು, ರೈಟ್ ಟು ಫುಡ್ ಸೆಕ್ಯೂರಿಟಿ ಇರ್ಬೋದು, ಆಮೇಲೆ ರೈಟ್ ಟು ವರ್ಕ್ ಇರ್ಬೋದು, ರೈಟ್ ಟು ಹೆಲ್ತ್ ಇರ್ಬೋದು, ಹೆಲ್ತ್ ಮಿಷನ್, ಇವೆಲ್ಲನೂ ಬಡ ಜನರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ವಿಶೇಷವಾದಂಥ ಕಾನೂನುಗಳನ್ನು ಮಾಡಿ ಜನರ ಹಿತದೃಷ್ಟಿಯಿಂದ, ಬಡವರ ಹಿತದೃಷ್ಟಿಯಿಂದ ಮಾಡಿದಂಥ ಕಾನೂನುಗಳು ಇವರು ಒಂದು ಆಗಿ ನಾಶ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಹೋರಾಟ ಕೊನೆ ದಿವಸ ಆಯಿತು. ನಾವು ಡಿಮ್ಯಾಂಡ್ ಮಾಡಿದ್ದೇವೆ ಅದನ್ನು ಅವರು ಸೆಲೆಕ್ಟ್ ಕಮಿಟಿ ಕಳಿಸ್ಬೇಕು ಅಂತ. ಬಟ್ ಸೆಲೆಕ್ಟ್ ಕಮಿಟಿಗೆ ಅವ್ರು ಕಳಿಸಿಲ್ಲ. ಆದರೆ ನಮ್ಮ ಹೋರಾಟವನ್ನು ನಾವು ಬಿಡೋದಿಲ್ಲ. ಈ ನರೇಗಾ ಬಗ್ಗೆ, ಮತ್ತು ನರೇಗಾ ಒಂದು ಇದು ಬಡವರ ಸ್ಕೀಮ, ಬಡವರಿಗಾಗಿ ನಮ್ಮ ಹೋರಾಟ ನಡೀತಾ ಇದೆ.